ನಮಸ್ತೆ. ಹೋಮ್ ಹಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿದಿರೋ ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಾನು ನಿನ್ನೆ ಒಂದು ರಿವ್ಯೂವಲ್ಲಿ ಒಂದು ಲೆಗಿನ್ಸ್ ಬಗ್ಗೆ ತೋರಿಸಿದ್ನಲ್ವ, ಅದು ನಾನು ವಾಶ್ ಮಾಡಿ ಹೇಳ್ತೆ ನಿಮಗೆ ಅಂತ ಹೇಳಿದ್ದೆ. ನಾನು ಅದನ್ನು ವಾಶ್ ಮಾಡಿದ್ದೆ, ಯಾವುದೇ ರೀತಿ ಕಲರ್ ಫೇಡ್ ಆಗೋದಿಲ್ಲ. ನಾನಿವತ್ತು ನಿಮಗೆ ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ತೋರಿಸ್ತಿದ್ದೆ. ಇದನ್ನು ನಾನು 3 ಮಂತಿಂದ ಯೂಸ್ ಮಾಡ್ತಿದ್ದೆ, ಹಾಗಾಗಿ ನಿಮಗೊಂದು ರಿವ್ಯೂ ಕೊಡುವ ಅಂತ ಇದನ್ನು ನಾನು ಇವತ್ತು ತೋರಿಸ್ತಿದ್ದೆ. ನೋಡಿ, ಪ್ರಾಡಕ್ಟ್ ತೋರ್ತಾ ಇದೆಯಾ ನಿಮಗೆ? ಈ ಪ್ರಾಡಕ್ಟು ಕ್ಷಮಿಸಿ, ಇವತ್ತು ಸ್ವಲ್ಪ ಮೋಡ ಇರೋದ್ರಿಂದ ಬೆಳಕು ಸ್ವಲ್ಪ ಕಮ್ಮಿ ಇದೆ. ಕಾಣಿಸ್ತಾ ಇದೆಯಲ್ಲ, ಇದು ಪ್ರಾಡಕ್ಟು. ಇದಕ್ಕೆ ಕೊಟ್ಟಿದ್ದಾರೆ ಹೇರ್ ಸ್ಟ್ರೈಟ್ನರ್ 160 ಡಿಗ್ರೀಸ್ ಅಂತ. ಇದು ನೋಡಲಿಕ್ಕೆ ಮೇಡ್ ಇನ್ ಚೀನಾ ಥರ ಕಾಣಿಸ್ತಾ ಇದೆ, ಆದರೆ ಇದು ಮೇಡ್ ಇನ್ ಇಂಡಿಯಾ. ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದನ್ನು ನಾನು ಯಾಕೆ ಪರ್ಚೇಸ್ ಮಾಡಿದ್ದೆ ಅಂದರೆ, ನಾನು ನಿಜವಾಗ್ಲೂ ಇದನ್ನು ಹೇರಿಗೆ ಟ್ರೈ ಮಾಡಲಿಕ್ಕೆ ಅಂತ ಪರ್ಚೇಸ್ ಮಾಡಿದ್ದಲ್ಲ. ನಾನು 3 ಮಂತ್ಸಲ್ಲಿ ಒಂದು ದಿನವೂ ಕೂಡ ಇದರಲ್ಲಿ ನಾನು ಹೇರ್ ಸ್ಟ್ರೈಟ್ ಮಾಡಲಿಲ್ಲ ನಾನು. ಯಾಕಂದರೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ನಾನು ಸ್ಯಾರಿ ವೇರ್ ಮಾಡಿದಾಗ ಸ್ಯಾರಿನ ನೀಟಾಗಿ ನಿಲ್ಲಲಿಕ್ಕೆ ಅಂತ ಈ ಸ್ಟ್ರೈಟ್ನರ್ ಯೂಸ್ ಮಾಡಿದೆ. ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಈಗ ನಾವು ಲೇಡೀಸ್ ಬೇಗ ಬೇಗ ರೆಡಿ ಆಗುವಾಗ ಗಡಿಬಿಡಿಯಲ್ಲಿ ಸ್ಯಾರಿ ಉಟ್ಕೊಳ್ತೀವಿ, ಆದರೆ ಅದನ್ನು ಪಿನ್ ಮಾಡಿದ ಮೇಲೆ ಅದು ನೀಟಾಗಿ ನಿಲ್ಲಲ್ಲ. ಪಲ್ಲು ಆಗಲಿ ಕೆಳಗಡೆ ನೆರಿಗೆ ಆಗಲಿ ಅದು ನೀಟಾಗಿ ನಿಲ್ಲಲ್ಲ. ಆಗ ಈ ಸ್ಟ್ರೈಟ್ನರ್ ಯೂಸ್ ಮಾಡಿದರೆ, ಒಂದು ಸಲ ನಾವು ಇದನ್ನು ಹೀಟ್ ಮಾಡಿ ಅದ್ರ ಮೇಲೆ ಸ್ಯಾರಿ ಮೇಲೆ ಸ್ಟ್ರೈಟ್ನರ್ ಯೂಸ್ ಮಾಡಿದರೆ ಅದು ನೀವು ಫಂಕ್ಷನ್ ಅಟೆಂಡ್ ಮಾಡಿ ಬರೋ ತನಕನೂ ನೀಟಾಗಿ ನಿಂತಿರ್ತದೆ. ಇದು ನಾನು 3 ಮಂತ್ಸ್ ಯೂಸ್ ಮಾಡಿ ನಿಮ್ಗೆ ರಿವ್ಯೂ ಕೊಡ್ತಾ ಇರೋದು. ಏನಪ್ಪ ಇದು ಸ್ಟ್ರೈಟ್ನರೆಲ್ಲ ಯೂಸ್ ಮಾಡಿದ್ರೆ ಸ್ಯಾರಿ ಹಾಳಾಗ್ಬೋದೇನೋ ಪದೇ ಪದೇ ಅಂತ ಯೂಸ್ ಮಾಡ್ತಾಯಿದ್ರೆ ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ ನಾನು ಯೂಸ್ ಮಾಡಿದ್ದೆ, ನನ್ನ ಯಾವ ಸ್ಯಾರಿನೂ ಕೂಡ ಸ್ವಲ್ಪನೂ ಡ್ಯಾಮೇಜ್ ಆಗಲಿಲ್ಲ ಇದರಿಂದ. ಇದ್ರ ಬಗ್ಗೆ ನಾನು ಹೇಳೋದಾದರೆ, ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಪ್ರೈಸ್ ಬಂದು 137 ರುಪೀಸು. ಇನ್ನೊಂದು ಅಡ್ವಾಂಟೇಜ್ ಏನಂದರೆ 137 ರುಪೀಸಿಗೂ ಕೂಡ ಫ್ರೀ ಡೆಲಿವರಿ ಇದೆ ಮೀಶೋದಲ್ಲಿ. ಈ ಪ್ರಾಡಕ್ಟ್ ನನಗೆ ಫ್ರೀ ಡೆಲಿವರಿ ಆಗಿದ್ದು, ನಾನು ಇದು ಒಂದನ್ನೇ ಪರ್ಚೇಸ್ ಮಾಡಿದ್ದು. ಫ್ರೀ ಡೆಲಿವರಿ ಬಂತು. ಯು ಪಿ ಐ ಯೂಸ್ ಮಾಡಿ ಮಾಡೋದಾದರೆ 137 ರುಪೀಸು. ಇಲ್ಲ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡ್ತೆ ಅಂದರೆ ಆಗಲೂ ಫ್ರೀ ಡೆಲಿವರಿ ಇದೆ, ಆದರೆ 25 ರುಪೀಸ್ ಎಕ್ಸ್ಟ್ರಾ ಪೇ ಮಾಡೋಕ್ಕಾಗುತ್ತೆ ನೀವು ಕ್ಯಾಶ್ ಆನ್ ಡೆಲಿವರಿಗೆ. ಇದ್ರ ಮೆಟೀರಿಯಲ್ ಹೇಳೋದಾದ್ರೆ ಇದು ಪ್ಲಾಸ್ಟಿಕ್ ಮೆಟೀರಿಯಲ್. ಇದರಲ್ಲಿ ತುಂಬ ಕಲರ್ಸ್ ಆಪ್ಷನ್ಸ್ ಇದೆ ನಿಮಗೆ. ಪಿಂಕ್ ಇದೆ, ಯೆಲ್ಲೋ ಇದೆ, ವೈಟ್ ಇದೆ, ಬ್ಲೂ ಇದೆ, ಇನ್ನೂ ತುಂಬ ಕಲರ್ಸ್ ಇದೆ. ನನಗೆ ಪಿಂಕ್ ಕಲರ್ ಇಷ್ಟ, ಅದಕ್ಕೆ ನಾನು ಪಿಂಕ್ ಕಲರಲ್ಲಿ ಪರ್ಚೇಸ್ ಮಾಡಿದ್ದೆ ಇದನ್ನು. ಇದು ಈ ಥರ ಬಾಕ್ಸಲ್ಲಿ ಬರುತ್ತೆ. ಈ ಬಾಕ್ಸಲ್ಲಿ ಬರೋದ್ರಿಂದ ಇದನ್ನು ಯೂಸ್ ಮಾಡಿ ಇಡಲಿಕ್ಕೆ ತುಂಬ ಹೆಲ್ಪ್ ಆಯ್ತು. ಮತ್ತು ನಾವು ಎಲ್ಲರೂ ಹೊರಗಡೆ ತೊಗೊಂಡು ಹೋಗುವಾಗ ಈ ಬಾಕ್ಸನ್ನು ಈಸಿಯಾಗಿ ಬ್ಯಾಗಿಗೆ ಹಾಕ್ಕೊಂಡು ಹೋಗ್ಬೋದು. ಲೈಟ್ ವೆಯ್ಟ್ ಇದೆ. ಇದರಲ್ಲಿ ಆ್ಯಪಲ್ಲೇ ಇದ್ರ ಬಗ್ಗೆ ಕೊಟ್ಟಿದ್ರು. ಅದರಲ್ಲೂ 1 ಮಂತ್ ವಾರಂಟಿ ಅಂತ ಕೊಟ್ಟಿದ್ರು. ನಂಗೆ ಗೊತ್ತಿಲ್ಲ, ಇದು ಹೇರ್ ಸ್ಟ್ರೈಟ್ ಮಾಡಿದ್ರೆ ಮೋಸ್ಟ್ಲಿ 1 ಮಂತ್ ಮಾತ್ರ ಬರೋದು ಅನಿಸುತ್ತೆ. ಇದು ನಮ್ಮ ಸ್ಯಾರಿ ಸ್ಟ್ರೈಟ್ ಮಾಡೋದ್ರಿಂದ ಇದು ನನಗೆ 3 ಮಂತ್ಸಿಗೂ ಏನೂ ತೊಂದರೆ ಆಗಲಿಲ್ಲ. ನಾನು ತುಂಬ ಸಲ ಯೂಸ್ ಮಾಡಿದ್ದೆ ಇದನ್ನು. ಮತ್ತು ಇದಕ್ಕೆ ತುಂಬ ಒಳ್ಳೆ ರಿವ್ಯೂ ಇತ್ತು ಆ್ಯಪಲ್ಲಿ. ನಾನು ಚೆಕ್ ಮಾಡಿದಾಗ ಇದ್ರದ್ದನ್ನ ಒಂದು 2530 ಈ ರೇಟಿಂಗ್ ಇತ್ತು ಇದಕ್ಕೆ. ಮತ್ತು 1500 ಮೇಲೆ ವೆರಿ ಗುಡ್ ಅಂತ ಕಮೆಂಟ್ ಹಾಕಿದ್ರು. ಮತ್ತು ತುಂಬ ಜನ ಹೇರ್ ಸ್ಟ್ರೈಟ್ ಮಾಡಿಯೂ ಕೂಡ ಹಾಕಿದ್ರು ಅವ್ರದ್ದು ಫೋಟೋನ. ತುಂಬ ಚೆನ್ನಾಗಿ ನಿಂತಿದೆ ಹೇರ್ ಕೂಡ. ನಾನು ಇದನ್ನು ನಿಮಗೀಗ ಓಪನ್ ಮಾಡಿ ತೋರಿಸ್ದೆ. ಇದ್ರದ್ದು ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಇದ್ರ ವೈಯರು ತುಂಬ ಉದ್ದ ಇಲ್ಲ, ಚಿಕ್ಕದಿತ್ತು. ಇಲ್ಲಿ ನೋಡಿ, ಇಷ್ಟೇ ಚಿಕ್ಕದು ಇದೆ ವೈಯರು. ಇದು ನಮಗೆ ಪಲ್ಲುಗೆ ಐರನ್ ಮಾಡುವಾಗ ನೀಟಾಗಿ ಬರುತ್ತೆ, ಆದರೆ ಕೆಳಗಡೆ ನೆರಿಗೆಗೆ ಐರನ್ ಮಾಡುವಾಗ ಸ್ವಲ್ಪ ಸ್ಯಾರಿನ ಮೇಲ್ಗಡೆ ಎತ್ತಿಟ್ಟು ಆಮೇಲೆ ಐರನ್ ಮಾಡ್ಕಾತ್ತು. ಇದು ಮತ್ತು ನಾವು ಒಬ್ಬೊಬ್ಬರೇ ಇರುವಾಗ, ಈಗ ಇನ್ನು ಸ್ಯಾರಿ ಉಡುವಾಗ ನಾರ್ಮಲಿ ಇಬ್ಬರಿದ್ರೆ ಹೆಲ್ಪ್ ಆಗುತ್ತೆ. ನಾವು ಒಬ್ಬೊಬ್ಬರೇ ಇರುವಾಗ ಇಂಥ ಸ್ಟ್ರೈಟ್ನರ್ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಇದೆ. ಇಲ್ಲಿ ಬಟನ್ಸ್ ಇದೆ, ಕಾಣಿಸ್ತಾ ಇದೆಯಾ ಬಟನ್ಸು? ಇಲ್ಲಿ ಬಟನ್ಸ್ ಇದೆ. ಇದು ಆನ್ ಆಫು ಮಾಡ್ಬೋದು. ಒಳಗಡೆ ಈ ಥರ ಇದೆ ನೋಡಿ, ಈ ಥರ ಇದೆ ಒಳಗಡೆ. ಕಾಣಿಸ್ತಾ ಇದೆ ಅಲ್ವಾ?
ಹೀಗೆ ಬರ್ತದೆ. ನಾನು ಇದನ್ನೀಗ ನಿಮ್ಗೆ ಆನ್ ಮಾಡಿ ತೋರಿಸ್ದೆ. ಹೀಗೆ ಲೈಟು ಬ್ಲಿಂಕ್ ಆಗ್ತಾಯಿತ್ತು, ಅದರಿಂದ ಏನು ಯೋಚನೆ ಮಾಡೋದು ಬೇಡ, ಅದು ಹಾಗೇ ಇರ್ತದೆ. ಇದನ್ನೀಗ ಆನ್ ಇದೆ, ನಾನು ಇದನ್ನೀಗ ಸ್ವಿಚ್ಚಿಂದ ಆಫ್ ಮಾಡಿದೆ. ನೀವು ಬೇಡ ಅಂದರೆ ಈ ಥರ ಆಫ್ ಮಾಡ್ಬೋದು. ಈಗ ಆನ್ ಮಾಡಿದೆ ನೋಡಿ, ಇದು ಹೀಟ್ ಆಗಲಿಕ್ಕೆ ಒಂದು ಮಿನಿಟ್ ತಗೊಳುತ್ತೆ. ಇದನ್ನ ಹೇಗೆ ಯೂಸ್ ಮಾಡಬೇಕಂದ್ರೆ, ನೀವು ಫಸ್ಟು ಸ್ಯಾರಿನ ಪಿನ್ನೆಲ್ಲ ಮಾಡಿ, ನೀವು ಇದನ್ನು ಪಿನ್ ಮಾಡಿ ಆಮೇಲೆ ಐರನ್ ಮಾಡಿ ಆಮೇಲೆ ಹಾಕ್ಕೊಳ್ಬೇಕು ಅಂತ ಯೋಚನೆ ಮಾಡೋದು ಬೇಡ. ನೀವು ಸ್ಯಾರಿ ವೇರ್ ಮಾಡಿದ ಮೇಲೂ ಕೂಡ ಇದನ್ನು ಯೂಸ್ ಮಾಡಿ, ಏನೂ ಆಗಲ್ಲ. ತುಂಬ ಹೀಟ್ ಏನಿದ್ದು ಸುಡುತ್ತೋ ಆ ಥರ ಅಂತ ಯೋಚನೆ ಬೇಡ. ನೋಡಿ, ಈಗ ನಾರ್ಮಲಾಗಿ ನಂದೊಂದು ಸ್ಯಾರಿ ಇದು ನಾನು ಇಲ್ಲಿ ನೋಡಿ, ಇಲ್ಲಿ ಪಿನ್ ಮಾಡಿ ಇಟ್ಟಿದ್ದೆ, ಇದು ನಿಮ್ಗೆ ತೋರಿಸ್ಲಿಕ್ಕೆ ಅಂತ. ಇಲ್ಲಿ ನೋಡಿ, ಒಂದು ನೆರಿಗೆಗೆ ನಾನು ಐರನ್ ಮಾಡಿ ತೋರಿಸ್ದೆ. ಇನ್ನು ಹೀಗಿಟ್ಟು ಹೀಗೆ ಹೇಳಿದ್ರೆ ಆಯಿತು. ಇಲ್ಲಿ ನೋಡಿ, ಈಗ ನೀಟಾಗಿ ಬಂದಿದೆ. ಇನ್ನೊಂದು ಮಾಡಿ ತೋರಿಸ್ದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೆ ನಿಮಗೆ. ಹೀಗೆ ಹೇಳಿದ್ರೆ ಆಯಿತು. ಇಲ್ಲಿ ನೋಡಿ, ಇದಕ್ಕೂ ಡಿಫ್ರೆನ್ಸ್ ನೋಡಿ. ಈ ಥರ ಇದೆ, ಇದು ಈ ಥರ ಇದೆ, ಇದು ನೀಟಾಗಿ ನಿಂತಿದೆ. ಈ ಥರ ಬರ್ತದೆ. ಈ ಥರ ಯೂಸ್ ಮಾಡ್ಬೋದು. ನೀವು ವೇರ್ ಮಾಡಿದ ಮೇಲೆ ಒಂದೊಂದನ್ನೇ ಹೀಗೆ ಮಾಡಿಬಿಟ್ರೆ ಆಯಿತು. ಇಲ್ಲಿ ನೋಡಿ, ನಿಮ್ಗೆ ಸ್ಯಾರಿ ಹಾಳಾಗ್ತದೆ ಅನ್ನೋ ಯೋಚನೆನೇ ಬೇಡ. ಯಾಕೆಂದರೆ ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿರೋದು. ನಂದು ಯಾವ ಸ್ಯಾರಿ ಕೂಡ ಡ್ಯಾಮೇಜ್ ಆಗಲಿಲ್ಲ, ಇಷ್ಟು ನೀಟಾಗಿ ನಿಂತ್ಕೊಳ್ಳುತ್ತೆ. ಇದೆ. ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ,